ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಪಟ್ಟಣದ ಬಸವೇಶ್ವರ ವೃತ್ತದಲ್ಲಿ ತಾಯಿ ಭುವನೇಶ್ವರಿಯ ಭಾವಚಿತ್ರ ಮತ್ತು ಹಲವಾರು ಸ್ತಬ್ಧ ಚಿತ್ರಗಳೊಂದಿಗೆ ಮೆರವಣಿಗೆಯು ಪ್ರಾರಂಭವಾಯಿತು. ಊರಿನ ಪ್ರಮುಖ ಬೀದಿಗಳಲ್ಲಿ ಸಾಗುತ್ತಾ ಬಸವೇಶ್ವರ ಕಲ್ಯಾಣ ಮಂಟಪಕ್ಕೆ ಆಗಮಿಸಿತು. ಅನಂತರ ವೇದಿಕೆ ಕಾರ್ಯಕ್ರಮ ನಡೆಯಿತು. ಪಟ್ಟಣದ ಶ್ರೀ ಬಸವೇಶ್ವರ ಕಲ್ಯಾಣ ಮಂಟಪದಲ್ಲಿ ಕರ್ನಾಟಕ ತಾಲೂಕು ಆಡಳಿತ ಹಾಗೂ ತಾಲೂಕು ಪಂಚಾಯತ್ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡ 70ನೇ ಕನ್ನಡ ರಾಜ್ಯೋತ್ಸವ ಸಮಾರಂಭದಲ್ಲಿ ಉಪನ್ಯಾಸಕರಾದ ಮಲ್ಲಿಕಾರ್ಜುನ ರಾಜನಾಳ ಆಗಮಿಸಿ ಮಾತನಾಡಿದ ಅವರು, ಅಂತಾರಾಷ್ಟ್ರೀಯ ಆಂಗ್ಲ, ರಾಷ್ಟ್ರೀಯ ಭಾಷೆ ಹಿಂದಿ ಭಾಷೆಗಳಿಗೆ ಸ್ವಂತ ಭಾಷೆಗಳ ಲಿಪಿಯನ್ನ ಬಳಸಿಕೊಳ್ಳುತ್ತಿವೆ. ಆದರೆ ಕನ್ನಡವು ಸ್ವಂತ ಲಿಪಿಯನ್ನ ಹೊಂದಿರುವುದಲ್ಲದೆ ಭಾಷೆಯ ವೈಶಿಷ್ಟ್ಯತೆಯನ್ನ ವಿನೋಬಾ ಭಾವೆಯವರು ಕನ್ನಡ ಲಿಪಿಯನ್ನ ಲಿಪಿಗಳ ರಾಣಿ ಎಂದು ಕರೆದಿದ್ದಾರೆ. 1799ರಲ್ಲಿ ಕರ್ನಾಟಕವು ಹರಿದು 4 ಭಾಗಗಳಾಗಿ ಹಾಗೂ ಕನ್ನಡ ಭಾಷೆಯನ್ನ ಮಾತನಾಡುವ ಸುಮಾರು 20 ಭಾಗಗಳಾಗಿ ಹಂಚಿ ಹೋದ ಕರ್ನಾಟಕವನ್ನ ಏಕೀಕರಣ ಮಾಡಲು ವಿಜಯಪುರ ಜಿಲ್ಲೆ ಆಲೂರು ವೆಂಕಟರಾಯರು ಸೇರಿದಂತೆ ಸಾವಿರಾರು ಕನ್ನಡದ ಕಟ್ಟಾಳು ಗಣ್ಯಮಾನ್ಯರ ನೆತ್ತರವು ಹರಿದ ಅವಿರತ ಹೋರಾಟದ ಫಲವಾಗಿ ಕರ್ನಾಟಕ ಏಕೀಕರಣವಾಯಿತು. ಇದನ್ನ ಕಾಪಾಡಿಕೊಂಡು ಹೋಗುವುದರ ಜೊತೆಗೆ ಉಳಿಸಿ ಬೆಳೆಸುವ ಅನಿವಾರ್ಯತೆಯೂ ಇದೆ ಎಂದರು. ಪುರಸಭೆ ಉಪಾಧ್ಯಕ್ಷ ಅಶೋಕ್ ಹಾರಿವಾಳ ಮಾತನಾಡಿ, ಕರ್ನಾಟಕದಲ್ಲಿ ಕನ್ನಡಕ್ಕೆ ಮೊದಲ ಆದ್ಯತೆ ಸಿಗಬೇಕು. ಇದೇ ಸಮಯದಲ್ಲಿ ಸಿದ್ಧಲಿಂಗ ಮಹಾಸ್ವಾಮಿಗಳು, ವೈಎಸ್ ಸೋಮನಕಟ್ಟಿ, ಜಗದೇವಿ ಗುಂಡಳ್ಳಿ, ಶಿಲ್ಪಾ ಹಿರೇಮಠ್, ಪ್ರಕಾಶ್ ದೇಸಾಯಿ, ವಿದ್ಯಾಧರ ಕಲಾದಗಿ, ಸರ್ಕಾರಿ ಅಧಿಕಾರಿಗಳು, ಊರಿನ ಮುಖಂಡರು, ಶಾಲಾ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಮೆಹಬೂಬ್ ಗುಂತಕಲ್, ಜೆಕೆ ನ್ಯೂಸ್ ಕನ್ನಡ, ಬಸವನ ಬಾಗೇವಾಡಿ. ಹೀಗಾಗಿ ಎಲ್ಲ ಕಡೆಗಳಲ್ಲಿ ಒಂದು ಕನ್ನಡ ಹಕ್ಕು ಪಸರಿಸಬೇಕು, ಕನ್ನಡ ಬೆಳೆಯಬೇಕು, ಕನ್ನಡ ಉಳಿಯಬೇಕು ಅಂತಕ್ಕಂಥ ಮಾತನ್ನ ಪ್ರಾಥಮಿಕವಾಗಿ ಸಂದರ್ಭದಲ್ಲಿ ಹೇಳ್ತಾ ಬಳಸ್ರಿ ಮತ್ತು ವಿಮಾನದಿಂದ ಹೊರದೇಶ ಅಲ್ಲಿ ಎಲ್ಲಿರುವ ಕನ್ನಡ ವಾಯು ಆಂಗ್ಲ ಭಾಷೆ ಬೇಕೇ ಬೇಕು, ಆಂಗ್ಲ ಭಾಷೆ ಬೇಕು, ಹಿಂದಿ ಬೇಕು, ಎರಡು ಗೂಗಲ್ ಉಪಯೋಗಿಸ್ತಾರೆ. ಸಾಧಾರಣ ಕಾಲೇಜುಗಳಲ್ಲಿ ಕಲಿಯಕ್ಕೆ ಅಷ್ಟೇ. ನಮ್ಮ ಮಾತೃಭಾಷೆ, ನಮ್ಮ ತಾಯಿ ಮನತಾಯಿ, ನಾವು ನಮ್ಮ ಅವು ಇರುವುದರು ಮನತಾಯಿಗಳು, ನಮ್ಮ ಹಡದ ತಾಯಿಗೆ ನಾವು ಊರು ಇಡ್ತೇವಪ್ಪ ಅಂದ್ರೆ ನಮ್ಗೆಲ್ಲರಿಗೆ ನಾಚಿಕೆ ತರ್ತೈತಿ. ಇವತ್ತಿನಿಂದ ಒಂದು ಶಬ್ದ ಮಾಡಿ ನಮ್ಮ ಭಾಷೆಯಲ್ಲೇ ನಾವು ಪ್ರೀತಿಸ್ತೇವೆ, ನಮ್ಮ ಭಾಷೆಯಲ್ಲೇ ನಾವು ಗೌರವಿಸ್ತೇವೆ ಅಂತ ಹೇಳಿ ಮಕ್ಕಳಿಗೆ ತಿಳುವಳಿಕೆ ಹೇಳಿ. ಯಾವುದೇ ಆಂಗ್ಲ, ಈಗ ಪ್ರೈವೇಟ್ ಸ್ಕೂಲ್ಗಳಾಗಿರ್ಬೋದು, ಸರ್ಕಾರಿ ಸ್ಕೂಲ್ಗಳಾಗಿರ್ಬೋದು, ನಮ್ಮ ಭಾಷೆಗೆ ಮೊದಲ ಆದ್ಯತೆಯನ್ನ ನೀಡಿ ಮಕ್ಕಳಿಗೆ ಕನ್ನಡವನ್ನು ಕಲಿಸಿ, ನಾವು ಇಂಗ್ಲಿಷ್ನೂ ಕಲಿಸ್ತೀವಿ, ಹಿಂದಿನೂ ಕಲಿಸ್ತೀವಿ, ಎಲ್ಲ ಭಾಷೆಗಳು ಕಲಿಸ್ತೀವಿ. ಪ್ರಥಮ ಆದ್ಯತೆ ಕನ್ನಡದ ಒತ್ತನ್ನು ಕೊಡ್ರಿ. ಅವರಿಗೆ ನಾವು ಅದರ ಮೊದಲ ಪತ್ರಿಕೆಯ ಸರ್ಕಾರ ಇರಬಹುದು ಇದಕ್ಕೆ ಹಲವಾರು ರಾಜ ಮಹಾರಾಜರು ಈ ಭಾಷೆಯನ್ನು ಉಳಿಸಿಕೊಳ್ಳುತ್ತ ತಮ್ಮ ಆಸ್ಥಾನದಲ್ಲಿ ಈ ಭಾಷೆಯನ್ನು ಉಳಿಸುವ ಕೆಲಸ ಮಾಡಿದ್ದಾರೆ. ಅಷ್ಟೇ ಇಲ್ಲ, 12ನೇ ಶತಮಾನದಲ್ಲಿ ಬಸವಾದಿ ಎಲ್ಲರೂ ಕೂಡ ಸಂಸ್ಕೃತ ವಿಚಾರಗಳ ಕಡೆಗಣಿಸಿ ಕನ್ನಡ ಭಾಷೆಗೆ ಮತ್ತು ಕನ್ನಡ ಸಾಹಿತ್ಯಕ್ಕೆ ಮಹತ್ವ ಕೊಟ್ಟು ಇಡೀ ಸರಳ ಭಾಷೆಗೆ ಎಲ್ಲರೂ ಕೂಡ ಸರಳವಾಗಿ ಅರ್ಥೈಸಿಕೊಳ್ಳುವಂತಹ ವಚನ ಸಾಹಿತ್ಯವನ್ನು ಕೊಟ್ಟಂತಹ ನಮ್ಮ ಎಲ್ಲ ಬಸವಾದಿ ಭಾಷೆಗೆ ಅತ್ಯಂತ ಶಕ್ತಿಯನ್ನು ಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಹೀಗೆ ಹಲವಾರು ಮಹನೀಯರು ಪ್ರತಿ ಯುಗಕ್ಕೂ ಕೂಡ ಮಹನೀಯರು ಮಹಾತ್ಮರು ಶರಣರು ಸಂತರು ಮಹಾನೀಯರು ಕೂಡ ಈ ಭಾಷೆಗೆ ತನ್ನದಾದ ಶಕ್ತಿಯನ್ನು ಕೊಡುವಲ್ಲಿ ಈ ಭಾಷೆಗೆ ಇಲ್ಲಿವರೆಗೂ ಅತ್ಯಂತ ಭಕ್ತ. ಹುಮ್ನಾಬಾದ್ನಲ್ಲಿ ಇದು ಮೊದಲ ಬಾರಿಗೆ ಹೋಮ್ ಸರ್ವಿಸ್ ನೀಡುವ 24x7 ಕೆಲಸ ನಿರ್ವಹಿಸುವ ಹುಮ್ನಾಬಾದ್ ಡಯಾಗ್ನೋಸ್ಟಿಕ್ ಸೆಂಟರ್ ಪ್ರಾರಂಭ. ಇಲ್ಲಿ ರಕ್ತ ಪರೀಕ್ಷೆ, ಥೈರಾಯ್ಡ್ ಪರೀಕ್ಷೆ, ಶುಗರ್ ಸಂಬಂಧಿತ ಎಲ್ಲಾ ಪರೀಕ್ಷೆ, ಹೃದಯ ಸಂಬಂಧಿ ಪರೀಕ್ಷೆ, ಕ್ಯಾನ್ಸರ್ ಗಡ್ಡೆ ಪರೀಕ್ಷೆ ಅಲ್ಲದೆ ಎಲ್ಲಾ ತರಹದ ಪರೀಕ್ಷೆ ಮಾಡಲಾಗುತ್ತದೆ. ಹಿಂದೆ ಭೇಟಿ ನೀಡಿ. ಪೊಲೀಸ್ ಠಾಣೆ ಎದುರುಗಡೆ, ಪೂರ್ವಿಕಾ ಮೊಬೈಲ್ ಹಿಂದುಗಡೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9380510223 ಅಥವಾ 9353168820.
ಹುಮ್ನಾಬಾದ್ನ ಶಿವಚಂದ್ರ ಕಾಲೋನಿ ಗುಲ್ಬರ್ಗಾ ರೋಡ್ನಲ್ಲಿರುವ ಕಡಾಳಿ ಆಸ್ಪತ್ರೆಯಲ್ಲಿ ಉತ್ತಮ ಸೇವೆ ನೀಡಲಾಗುತ್ತಿದೆ. ಇಲ್ಲಿ ಗರ್ಭಿಣಿ ಹಾರೈಕೆ, ನಾರ್ಮಲ್ ಮತ್ತು ಸಿಸರಿಯನ್ ಹೆರಿಗೆ, ಗರ್ಭಕೋಶ ಸಂಬಂಧಿತ ಶಸ್ತ್ರಚಿಕಿತ್ಸೆ, ಬಂಜೇತನ ಮತ್ತು ಕ್ಯಾನ್ಸರ್ ಸ್ಕ್ರೀನಿಂಗ್, ಎಲುಬು ಕೀಲು ತಜ್ಞರು, ಆಕ್ಸಿಡೆಂಟ್, ಮೂಳೆ ಮುರಿತ, ಬೆನ್ನು ನೋವು ಸರ್ಜನ್ ತಜ್ಞರು, ಅಪೆಂಡಿಕ್ಸ್, ಅರ್ನಿಯಾ, ಹೈಡ್ರೋಸೆಲ್ ಚಿಕಿತ್ಸೆ ನೀಡಲು ವಿಶೇಷ ವೈದ್ಯರು ಲಭ್ಯ. ಎಂದೇ ಸಂಪರ್ಕಿಸಿ 8123213312. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ ನಾಗಲಕ್ಷ್ಮಿ ಧಾಬಾ ಹತ್ತಿರ ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.